ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋ ಚಾಪ್ಟ್ರಲ್ಲಿ ಕಾಂಟ್ರಾಕ್ಟ್ ಅಕೌಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮನ್ನು ನಿಮಗೆ ಮೈನ್ ಎಕ್ಸಾಮ್ನಲ್ಲಿ 5 or 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ನಾನು ಇಲ್ಲಿ ಫಾರ್ಮೇಟ್ ಬರ್ತಿದ್ದೀನಿ, ನೀಟಾಗಿ ನೀವು ಫಾರ್ಮೇಟ್ ಬರ್ಕೊಳ್ಬೇಕಾಗುತ್ತೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಏನೇ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಡೆಬಿಟ್ ಸೈಡ್ ಬರೀಬೇಕು, ಇನ್ಕಮ್ ಆಗ್ತಾ ಇದ್ದರೆ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಪ್ರಾಬ್ಲಮನ್ನು ಫಾರ್ಮೇಟನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ಎಲ್ಲಿ ಅಪ್ಲೈ ಮಾಡ್ತಾರೆ, ಈ ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡೋದು ಯಾರು ಅಂತ ಹೇಳ್ಕೊಂಡು ಆ ನಂತರದಲ್ಲೇ ನಾನು ನಿಮಗೆ ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರ್ಯಾರು ಕನ್ಸ್ಟ್ರಕ್ಷನ್ ವರ್ಕನ್ನು ಮಾಡ್ತಾ ಇರ್ತಾರೋ, ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೋದು. ಸೊ ಯಾರ್ಯಾರು ಕನ್ಸ್ಟ್ರಕ್ಷನನ್ನು ವಹಿಸ್ಕೊಂಡಿರ್ತಾರೋ ಅವರಿಗೆ ನಾವು ಕಾಂಟ್ರಾಕ್ಟರ್ಸ್ ಅಂತ ಅಂತೀವಿ. ಸೊ ಯೂಶಲಿ ಈ ಅಕೌಂಟನ್ನು ಮಾಡೋದು ಯಾರು ಅಂತಂದರೆ ಕಾಂಟ್ರಾಕ್ಟರ್ಸ್. ಅವ್ರಿಗೆ ಏನೇನು ಖರ್ಚು ಬರುತ್ತೋ ಅದೆಲ್ಲದನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು, ಏನೇನು ಇನ್ಕಮ್ ಆಗುತ್ತೋ ಅದೆಲ್ಲದನ್ನು ಕ್ರೆಡಿಟ್ ಸೈಡಲ್ಲಿ ಬರೀಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವೇ ಕಾಂಟ್ರಾಕ್ಟರ್ ಅಂತ ಅಂದ್ಕೊಂಡು ಪ್ರಾಬ್ಲಮ್ ಮಾಡಿದ್ರೆ ಪ್ರಾಬ್ಲಮ್ ಮಾಡೋದು ತುಂಬ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 ಕೋಟಿ ರೂಪಾಯಿಗೆ ನೀವು ಯಾವುದೋ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ನಿಮಗೆ ಏನೇನು ಖರ್ಚು ಬರುತ್ತೆ, ಒಂದಷ್ಟು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ದೆನ್ ಮಿಷಿನ್ಸ್ ಪರ್ಚೇಸ್ ಮಾಡಬೇಕು, ದೆನ್ ಲೇಬರಿಗೆ ವೇಜಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಏನೇನು ಖರ್ಚು ಬರುತ್ತೋ ಆ ಎಲ್ಲ ಖರ್ಚನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಏನೇನು ಇನ್ಕಮ್ ಆಗುತ್ತೋ ಆ ಎಲ್ಲ ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕಾಗತ್ತೆ. ಸೊ ಫಾರ್ಮೇಟ್ ಈ ಥರದಲ್ಲಿದೆ. ಫಾರ್ಮೇಟ್ ನೀವು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ಸೊ ಫಾರ್ಮೇಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ನಾನು ಎಕ್ಸ್ಪೆನ್ಸಸ್ ಬರೆದಿದ್ದೀನಿ ನೋಡಿ. ಯಾವುದೇ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ಮೆಟೀರಿಯಲ್ಸ್ ಪರ್ಚೇಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡ್ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡ್ ಬರೀಬೇಕಾಗತ್ತೆ. ದೆನ್ ಮೆಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್. ನಿಮ್ಮ ಗೋಡೌನಿಂದ ಮೆಟೀರಿಯಲ್ಸನ್ನು ಕೆಲಸ ಆಗೋಲ್ಲಿಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಗೋಡೌನಲ್ಲಿ ಮೆಟೀರಿಯಲ್ಸ್ ಖಾಲಿ ಆಯಿತು, ದುಡ್ಡು ಕೊಟ್ಟು ತಂದಂತಹ ಮೆಟೀರಿಯಲ್ಸ್ ನಿಮ್ಮ ಗೋಡೌನಲ್ಲಿ ಖಾಲಿ ಆಯಿತು, ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಇದು ಕೂಡ ಡೆಬಿಟ್ ಸೈಡ್ ಬರೀಬೇಕು. ದೆನ್ ಪ್ಲಾಂಟ್ ಇನ್ಸ್ಟಾಲ್ಡ್ ಎಟ್ ಸೈಡ್. ಬರೀ ಮೆಟೀರಿಯಲ್ಸ್ ಇದ್ದರೆ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗಲ್ಲ, ಮೆಷಿನ್ಸ್ ಕೂಡ ಬೇಕಾಗತ್ತೆ. ಮೆಷಿನ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ಮೆಷಿನ್ ಪರ್ಚೇಸ್ ಮಾಡಿದ್ರು ಕೂಡ ಎಕ್ಸ್ಪೆನ್ಸಸ್, ಹಾಗಾಗಿ ಪ್ಲಾಂಟ್ ಇನ್ಸ್ಟಾಲ್ಡ್ ಎಟ್ ಸೈಡ್ ಕೂಡ ಡೆಬಿಟ್ ಸೈಡ್ ಬರೀಬೇಕು. ದೆನ್ ಕೆಲವೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಏನೇನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತಂದರೆ, ನೀವು ಲೈಸೆನ್ಸ್ ತೊಗೊಳ್ಬೇಕಾಗತ್ತೆ, ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಸೊ ಅದೆಲ್ಲದಕ್ಕೆ ಅಮೌಂಟ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರುತ್ತೆ. ಕೆಲವೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ ನೋಡಿ. ಏನೇ ಎಕ್ಸ್ಪೆನ್ಸಸ್ ಆದರೂ ಡೆಬಿಟ್ ಸೈಡ್ ಬರೀಬೇಕು, ಡೈರೆಕ್ಟ್ ಆದರೂ ಆಗಲಿ ಇಂಡೈರೆಕ್ಟ್ ಆದರೂ ಆಗಲಿ. ಸೊ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ನಿಮಗೆ ಇಂಜಿನಿಯರ್ ಸ್ಕೆಚ್ ಹಾಕಿ ಕೊಡಲೇಬೇಕು. ಸೊ ಇಂಜಿನಿಯರಿಗೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ಆರ್ಕಿಟೆಕ್ಟ್ ಫೀಸ್ ಪೇಯ್ಡ್ ಅಂತ ಅಂತೀವಿ. ಸೊ ನೀವು ಪೇಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದೆ, ಸೊ ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು. ದೆನ್ ವೇಜಸ್ ಪೇಯ್ಡ್. ಕೆಲಸಗಾರರು ಬೇಕಾಗ್ತಾರೆ, ಕೆಲಸಗಾರರಿಗೆ ಕೂಲಿ ಕೊಡಬೇಕು, ಅದು ಕೂಡ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್ ಬರೀಬೇಕು. ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್. ಸೊ ಏನಾದರೂ ಮೆಟೀರಿಯಲ್ಸ್ ಕಮ್ಮಿ ಆಯಿತು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ನೀವೇ ಬೇರೆ ಕಡೆ ಎಲ್ಲಾದರೂ ಕೆಲಸ ವಹಿಸ್ಕೊಂಡಿದ್ರೆ ಅಲ್ಲಿರೋಂಥ ಮೆಟೀರಿಯಲ್ಸನ್ನು ಈಗಿನ ಕಾಂಟ್ರಾಕ್ಟಿಗೆ ನೀವು ತೊಗೊಳ್ಬೋದು. ಸೊ ಅಲ್ಲಿರೋಂಥ ಮೆಟೀರಿಯಲ್ಸನ್ನು ತೊಗೊಂಡ್ರೆ ಅಲ್ಲಿ ಮೆಟೀರಿಯಲ್ಸ್ ಖಾಲಿ ಆಗುತ್ತೆ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕಾಗತ್ತೆ. ಸೊ ಕ್ರೆಡಿಟ್ ಸೈಡ್ನಲ್ಲಿ ಏನೇನು ಬರೀಬೇಕು, ಏನೇ ಇನ್ಕಮ್ ಆದರೂ ಕ್ರೆಡಿಟ್ ಸೈಡ್ ಬರೀಬೇಕು. ವೆರಿ ಇಂಪಾರ್ಟೆಂಟ್. ಫಸ್ಟ್ ಎಂಟ್ರಿ ಯಾವಾಗಲೂ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಬರೀಬೇಕು. ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡೂ ಕೂಡ ವೆರಿ ಇಂಪಾರ್ಟೆಂಟ್ ಎಂಟ್ರೀಸ್. ನೋಡಿ, ನೀವು 1 ಕೋಟಿ ರೂಪಾಯಿದು ಯಾವ್ದಾದ್ರು ಒಂದು ಬಿಲ್ಡಿಂಗನ್ನು ವಹಿಸ್ಕೊಂಡಿದ್ರೆ ತಕ್ಷಣಕ್ಕೆ ನಿಮಗೆ 1 ಕೋಟಿ ರೂಪಾಯಿ ಕೊಡಲ್ಲ. ಎಷ್ಟು ಕೆಲಸ ಆಗಿರುತ್ತೋ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ನೀವು ಸರ್ಟಿಫಿಕೇಟ್ ಮಾಡಿಸಿ, ಇಂಜಿನಿಯರ್ ಹತ್ರ ಸರ್ಟಿಫೈ ಮಾಡಿಸಿ ನೀವು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ. ಈಗ ಯೂಶ್ವಲಿ ಗೌರ್ಮೆಂಟ್ ಕಾಂಟ್ರಾಕ್ಟಲ್ಲೆಲ್ಲ ಏನಾಗುತ್ತೆ ಅಂತಂದರೆ, ಗೌರ್ಮೆಂಟಿಗೆ ಅವ್ರು ಏನು ಮಾಡಬೇಕು ಅಂತಂತಂದರೆ, ಯಾರು ಬಿಲ್ಡಿಂಗ್ ಕೆಲಸನ ವಹಿಸ್ಕೊಂಡಿದ್ದಾರೋ ಅವರು ಅದನ್ನು ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ಇಂಜಿನಿಯರ್ ಹತ್ರ ಸರ್ಟಿಫೈ ಮಾಡಿಸಿ ಆ ಡಾಕ್ಯುಮೆಂಟ್ಸನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರದಲ್ಲಿ ಎಷ್ಟು ಕೆಲಸ ಆಗಿದೆಯೋ ಅಷ್ಟು ಕೆಲಸಕ್ಕೆ ದುಡ್ಡು ಸಿಗುತ್ತೆ. ಅದಕ್ಕೆ ವರ್ಕ್ ಸರ್ಟಿಫೈಡ್ ಅಂತ ಅಂತೀವಿ. ನೀವು ಎಷ್ಟು ಕೆಲಸ ಆಗಿದೆಯೋ ಅಷ್ಟು ಕೆಲಸನ ಇಂಜಿನಿಯರ್ ಹತ್ರ ಸರ್ಟಿಫೈ ಮಾಡಿಸ್ಲಿಕ್ಕೂ ದುಡ್ಡು ಸಿಗುತ್ತೆ. ಸೊ ಇದು ನಿಮಗೆ ಇನ್ಕಮ್. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬರೀಬೇಕು. ವರ್ಕ್ ಅನ್ಸರ್ಟಿಫೈಡ್, ಕೆಲಸ ಆಗಿದೆ ಬಟ್ ಇನ್ನೂ ಸರ್ಟಿಫೈ ಆಗಲಿಲ್ಲ, ಸರ್ಟಿಫೈ ಆಗಲಿಕ್ಕೂ ದುಡ್ಡು ಸಿಗುತ್ತೆ, ಇದು ಇನ್ಕಮ್. ಸೊ ಹಾಗಾಗಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್, ಕೆಲಸ ಆದರೆ ದುಡ್ಡು ಸಿಗುತ್ತೆ, ಹಾಗಾಗಿ ಇನ್ಕಮ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ದೆನ್ ಬೈ ಮೆಟೀರಿಯಲ್ಸ್ ಆರ್ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್. ಕೆಲಸ ಎಲ್ಲ ಆಯಿತು, ಮೆಟೀರಿಯಲ್ಸ್ ಏನಾದರೂ ಉಳಿದಿದೆ ಅಂತಾದರೆ ಅಥವಾ ಪ್ಲಾಂಟ್ ಏನಾದರೂ ಉಳಿದಿದೆ ಅಂತಾದರೆ ನಿಮ್ಮ ಗೋಡೌನ್ ನೀವು ವಾಪಸ್ ಕಳಿಸ್ತೀರಾ, ಅದು ನಿಮಗೆ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬರೀಬೇಕು. ದೆನ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಅಂತಂದರೆ ವರ್ಷದ ಕೊನೆಯಲ್ಲಿ ಅಥವಾ ಕಾಂಟ್ರಾಕ್ಟ್ ಮುಗಿದ ಮೇಲೆ ಮೆಟೀರಿಯಲ್ಸ್ ನಿಮ್ಮ ಕೈಯಲ್ಲಿ ಉಳಿದಿದೆ. ಏನಾದರೂ ಮೆಟೀರಿಯಲ್ಸ್ ಉಳಿದ್ರೆ ಅದನ್ನು ನೀವು ಬೇರೆ ಕಾಂಟ್ರಾಕ್ಟಿಗೆ ಯೂಸ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು, ಹಾಗಾಗಿ ಇನ್ಕಮ್ ಆಗುತ್ತೆ.
ಕ್ರೆಡಿಟ್ ಸೈಡ್ ಬರೀಬೇಕು. ದೆನ್ ಮೆಟೀರಿಯಲ್ಸ್ ಆರ್ ಪ್ಲಾಂಟ್ ಎಟ್ ದ ಎಂಡ್, ಲಾಸ್ಟಿಗೆ ವರ್ಷದ ಕೊನೆಯಲ್ಲಿ ಅಥವಾ ಕಾಂಟ್ರಾಕ್ಟಿನ ಕೊನೆಯಲ್ಲಿ ಏನಾದರೂ ಮೆಷಿನ್ಸ್ ಅಥವಾ ಪ್ಲಾಂಟ್ ಮೆಟೀರಿಯಲ್ಸ್ ಉಳಿದಿದ್ರೆ ಅದು ಇನ್ಕಮ್ ಆಗುತ್ತೆ. ನೋಡಿ, ಎಲ್ಲ ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ, ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡ್ ಬರೀಬೇಕು. ದೆನ್ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್, ಗೂಡ್ಸ್ ಏನಾದರೂ ಡ್ಯಾಮೇಜ್ ಆದರೆ, ಡಿಸ್ಟ್ರಾಯ್ ಆದರೆ ಅಥವಾ ಕಳ್ತನ ಆದರೆ ಅದು ನಿಮಗೆ ಎಕ್ಸ್ಪೆನ್ಸಸ್ಸೇ ಆಗುತ್ತೆ. ಬಟ್ ಯೂಶ್ವಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಏನು ಮಾಡಿರ್ತಾರೆ ಅಂತಂದರೆ, ಏನಾದರೂ ಡ್ಯಾಮೇಜ್ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂಥೇಳಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ. ಸೊ ಏನೇ ಡ್ಯಾಮೇಜ್ ಆಗಲಿ, ಡಿಸ್ಟ್ರಾಯ್ ಆಗಲಿ, ಕಳ್ತನ ಆಗಲಿ, ಎಲ್ಲದಕ್ಕೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಸೊ ಹಾಗಾಗಿ ಮೆಟೀರಿಯಲ್ಸ್ ಅಥವಾ ಮೆಷಿನ್ಸ್ ಏನಾದರೂ ಡ್ಯಾಮೇಜ್ ಆದರೆ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಸೊ ಒಂದಷ್ಟು ಎಂಟ್ರಿಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ಅದನ್ನು ಪ್ರಾಬ್ಲಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲಾಸ್ಟಿಗೆ ಏನು ಬ್ಯಾಲೆನ್ಸ್ ಬರುತ್ತೋ ಆ ಬ್ಯಾಲೆನ್ಸ್ಗೆ ನೋಷನಲ್ ಪ್ರಾಫಿಟ್ ಅಂತ ಬರೀಬೇಕಾಗುತ್ತೆ. ಆ ನೋಷನಲ್ ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ದೆನ್ ಬಂದಿರೋಂಥ ಪ್ರಾಫಿಟನ್ನು P&L ಮತ್ತು ರಿಸರ್ವ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೆಲ್ಲ ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೊಂದು ಕ್ವಶನ್ ಇದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆಫ್ ABC ಕನ್ಸ್ಟ್ರಕ್ಷನ್ ಕಂಪನಿ. ABC ಕನ್ಸ್ಟ್ರಕ್ಷನ್ ಕಂಪನಿಯವರ ಒಂದಷ್ಟು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗತ್ತೆ. ನಾನು ಈಗ ತಾನೇ ಹೇಳಿದ್ದೆ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ಬರೀಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕಾಂಟ್ರಾಕ್ಟ್ ಅಕೌಂಟ್. ಎಕ್ಸ್ಪೆನ್ಸಸ್ ಎಲ್ಲದನ್ನು ಡೆಬಿಟ್ ಸೈಡ್ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಇಂಪಾರ್ಟೆಂಟ್ ಒಂದು ನೋಟ್ ಇದೆ, ಕ್ಯಾಶ್ ರಿಸೀವ್ಡ್ ಮತ್ತು ಕಾಂಟ್ರಾಕ್ಟ್ ಪ್ರೈಸನ್ನು ಬರಿಬಾರ್ದು. ಯಾಕೆ ಅಂತಂದರೆ, ನಿಮಗೆ 1 ಕೋಟಿ ರೂಪಾಯಿ ಒಂದು ಬಿಲ್ಡಿಂಗ್ ವಹಿಸ್ಕೊಂಡಿದ್ರೆ ತಕ್ಷಣಕ್ಕೆ 1 ಕೋಟಿ ರೂಪಾಯಿ ಕೊಡಲ್ಲ. ಎಷ್ಟು ಕೆಲಸ ಆಗಿದೆಯೋ ಅಷ್ಟು ಕೆಲಸಕ್ಕೆ ಮಾತ್ರ ದುಡ್ಡು ಕೊಡ್ತಾರೆ. ಸೊ ಹಾಗಾಗಿ ನಾವು ಎಲ್ಲ ಪ್ರಾಬ್ಲಮ್ನಲ್ಲಿ ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ, ಕಾಂಟ್ರಾಕ್ಟ್ ಪ್ರೈಸನ್ನು ಬರೀಲಿಕ್ಕಿಲ್ಲ. ಬಟ್ ಕಾಂಟ್ರಾಕ್ಟ್ ಏನಾದರೂ ಕಂಪ್ಲೀಟ್ ಆಗಿದ್ದರೆ, ಅಷ್ಟು ನೀವು ಕೆಲಸ ಎಲ್ಲ ಮುಗಿಸಿ ಆಗಿದ್ದರೆ ಆವಾಗ ಮಾತ್ರ ಕಾಂಟ್ರಾಕ್ಟ್ ಪ್ರೈಸ್ ಬರೀಬೇಕು. ಆವಾಗ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಹೇಳಿ ಕಾಂಟ್ರಾಕ್ಟ್ ಪ್ರೈಸ್ ಬರೀಬೇಕಾಗತ್ತೆ. ಸೊ ಯೂಶಲಿ ಯಾವ ಪ್ರಾಬ್ಲಮ್ನಲ್ಲೂ ಕಾಂಟ್ರಾಕ್ಟ್ ಪ್ರೈಸ್ ಬರೀಲಿಕ್ಕಿರಲ್ಲ. ಕ್ವಶನಲ್ಲೇ ಅಸ್ಯೂಮ್ ದಟ್ ದ ಕಾಂಟ್ರಾಕ್ಟ್ ಈಸ್ ಫಿನಿಶ್ಡ್ ಅಂತ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಿದ್ದರೆ ಮಾತ್ರ ಕಾಂಟ್ರಾಕ್ಟ್ ಪ್ರೈಸ್ ಬರೀಬೇಕಾಗತ್ತೆ. ಸೊ ಬೇರೆ ಯಾವ ಪ್ರಾಬ್ಲಮ್ನಲ್ಲೂ ಕಾಂಟ್ರಾಕ್ಟ್ ಪ್ರೈಸ್ ಬರೀಲಿಕ್ಕಿಲ್ಲ. ಸೊ ಫಸ್ಟ್ ಎಂಟ್ರಿ ಏನು ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಡೆಬಿಟ್ ಸೈಡ್ ಬರೀಬೇಕು. ಟು ಮೆಟೀರಿಯಲ್ಸ್ ಪರ್ಚೇಸ್ಡ್. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಮೆಟೀರಿಯಲ್ಸ್ ಬೇಕೇ ಬೇಕು. ವಿತೌಟ್ ಮೆಟೀರಿಯಲ್ಸ್ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗಲ್ಲ. ಸೊ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡ್ ಬರೀಬೇಕು. ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್, ಕೆಲಸ ಆಗೋಲ್ಲಿಗೆ ಮೆಟೀರಿಯಲ್ಸ್ ಕಳಿಸ್ತಾ ಇದ್ದಾರೆ. ಹೇಗೆ ಕಳಿಸ್ಬೇಕು, ಪರ್ಚೇಸ್ ಮಾಡಿ ಕಳಿಸ್ಬೇಕು, ಇಲ್ಲಾಂದರೆ ಗೋಡೌನಿಂದ ಕಳಿಸ್ಬೇಕು. ಒಟ್ಟಿನಲ್ಲಿ ಹೇಗೆ ಕಳಿಸ್ತಾ ಇದ್ರು ಕೂಡ ಮೆಟೀರಿಯಲ್ಸ್ ಕಳಿಸ್ತಿದ್ದೀರಾ ಅಂತಂದರೆ ಅದು ಎಕ್ಸ್ಪೆನ್ಸಸ್ಸೇ. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು. ಟು ಮೆಟೀರಿಯಲ್ಸ್ ಸೆಂಟ್. 4 ಲಕ್ಷ ರೂಪಾಯಿದು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ, 50,000 ರೂಪಾಯಿ ಮೆಟೀರಿಯಲ್ಸ್ ಗೋಡೌನಿಂದ ಕಳಿಸ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ಸು ಹಾಗಾಗಿ ಡೆಬಿಟ್ ಸೈಡ್ ಬರ್ತಿದ್ದು. ದೆನ್ ಮೆಷಿನ್ಸ್ ತೊಗೊಳ್ತಾ ಇದ್ದಾರೆ, ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಯಾವುದೇ ಕೆಲಸ ಆಗಬೇಕು ಅಂತಂದರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂತಂದರೆ ಕಾಂಕ್ರೀಟ್ ಮೆಷಿನ್ ಬೇಕಾಗುತ್ತೆ, JCB ಬೇಕಾಗುತ್ತೆ, ಒಂದಷ್ಟು ಮೆಷಿನ್ಸ್ ಬೇಕಾಗುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಪ್ಲ್ಯಾಂಟ್ ಪರ್ಚೇಸ್ ಮಾಡ್ತಿದ್ದಾರೆ, ಡೆಬಿಟ್ ಸೈಡಿಗೆ ಬರೀಬೇಕು. ಪ್ಲ್ಯಾಂಟ್ 3 lakh. ದೆನ್ ವೇಜಸ್ ಪೇಯ್ಡ್, ಕೆಲಸಗಾರರಿಗೆ ಕೂಲಿ ಕೊಡ್ತಾ ಇದ್ದಾರೆ. ಟು ವೇಜಸ್ ಪೇಯ್ಡ್. ಎಷ್ಟು ವೇಜಸ್ ಪೇಮೆಂಟ್ ಮಾಡ್ತಿದ್ದಾರೆ, 1 ಲಕ್ಷ ರೂಪಾಯಿ ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಸ್ ಎ ಕಾಂಟ್ರಾಕ್ಟರ್ ಆಗಿ ನೀವೇನಾದರೂ ಪೇಮೆಂಟ್ ಮಾಡ್ತಾ ಇದ್ದರೆ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಡೆಬಿಟ್ ಸೈಡ್. ದೆನ್ ಆರ್ಕಿಟೆಕ್ಟ್ ಫೀಸ್ ಪೇಯ್ಡ್. ಇಂಜಿನಿಯರಿಗೆ ಸ್ಕೆಚ್ ಮಾಡಿ ಕೊಟ್ಟಿದ್ದಕ್ಕೆ, ನಮಗೆ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿಕೊಡೋದು ಯಾರು ಅಂತಂದರೆ ಇಂಜಿನಿಯರ್, ಅವರಿಗೆ ನಾವು ಆರ್ಕಿಟೆಕ್ಟ್ ಫೀಸ್ ಪೇ ಮಾಡಬೇಕಾಗತ್ತೆ. ಆರ್ಕಿಟೆಕ್ಟ್ ಫೀಸ್ ಪೇಯ್ಡ್. ಪೇಮೆಂಟ್ ಮಾಡಿದ್ರೆ ನಮಗೆ ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು. ಆರ್ಕಿಟೆಕ್ಟ್ ಫೀಸ್ ಪೇಯ್ಡ್ 50,000. ದೆನ್ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಎಷ್ಟು ರೂಪಾಯಿದು ಕಾಂಟ್ರಾಕ್ಟ್ ಅಂತಂದರೆ, ನೀವು 24 ಲಕ್ಷ ರೂಪಾಯಿದು ಒಂದು ಬಿಲ್ಡಿಂಗನ್ನು ವಹಿಸ್ಕೊಂಡಿದ್ದೀರಾ. ನಿಮಗೆ 24 ಲಕ್ಷನೂ ತಕ್ಷಣಕ್ಕೆ ಕೊಡಲ್ಲ. ಎಷ್ಟು ಕೆಲಸ ಆಗಿರುತ್ತೋ ಅಷ್ಟು ಕೆಲಸಕ್ಕೆ ದುಡ್ಡು ಸಿಗುತ್ತೆ. ಎಷ್ಟು ಕೆಲಸ ಆಗಿದೆ, 15 ಲಕ್ಷ ರೂಪಾಯಿದು ಕೆಲಸ ಆಗಿದೆ. ಸೊ 15 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ, ಇದು ಇನ್ಕಮ್. ಸೊ ಬೈ ವರ್ಕ್ ಇನ್, ಫಸ್ಟ್ ಯಾವಾಗಲೂ ಕ್ರೆಡಿಟ್ ಸೈಡ್ನಲ್ಲಿ ಈ ಎಂಟ್ರಿನೇ ಬರೀಬೇಕು. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೆದು ಅದರ ಅಂಡರಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿದ್ದಾರೆ 15 lakh. 15 ಲಕ್ಷ ರೂಪಾಯಿದು ಕೆಲಸ ಆಗಿದೆ.
ಇಂಜಿನಿಯರ್ ಸರ್ಟಿಫೈ ಮಾಡಿದರೆ ಅಮೌಂಟ್ ಸಿಗುತ್ತೆ. ವರ್ಕ್ ಅನ್ಸರ್ಟಿಫೈಡ್ ಅಂದರೆ ಕೆಲಸ ಕಂಪ್ಲೀಟ್ ಆಗಿದೆ ಬಟ್ ಇನ್ನು ಇಂಜಿನಿಯರ್ ಸರ್ಟಿಫೈ ಮಾಡಲಿಲ್ಲ, ಸರ್ಟಿಫೈ ಮಾಡಲಿಕ್ಕೂ ದುಡ್ಡು ಸಿಗುತ್ತೆ, ಇದು ಇನ್ಕಮ್. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬರ್ದಿರುವಂಥದ್ದು. ಸಪೋಸ್ ಏನಾದರೂ ವರ್ಕ್ ಸರ್ಟಿಫೈಡ್ ಕೊಡದೇ ಇದ್ದರೆ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು? ವರ್ಕ್ ಸರ್ಟಿಫೈಡ್ ಕೊಡದೇ ಇದ್ದರೆ ಮಾತ್ರ. ಬಟ್ ಈಗ ಈ ಪ್ರಾಬ್ಲಮ್ನಲ್ಲಿ ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ, ಸೊ ನಾವು ಯಾವುದೇ ಥರ ಫಾರ್ಮುಲಾ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಮೆಟೀರಿಯಲ್ಸ್ ಆಯಿತು, ಮೆಟೀರಿಯಲ್ ಸೆಂಟ್ ಆಯಿತು, ಪ್ಲಾಂಟ್ ಆಯಿತು, ವೇಜಸ್ ಆಯಿತು, ಆರ್ಕಿಟೆಕ್ಟ್ ಫೀಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅಷ್ಟು ಆಯಿತು. ಮೆಟೀರಿಯಲ್ಸ್ ಎಟ್ ದ ಎಂಡ್, ವರ್ಷದ ಕೊನೆಯಲ್ಲಿ 10,000 ರೂಪಾಯಿದು ಮೆಟೀರಿಯಲ್ಸ್ ಉಳಿದ್ರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಬರೀಬೇಕು, ಬೈ ಮೆಟೀರಿಯಲ್ಸ್ ಎಟ್ ದ ಎಂಡ್. ಎಷ್ಟು ರೂಪಾಯಿದು ಮೆಟೀರಿಯಲ್ಸ್ ಉಳಿದಿದೆ? 10,000 ರೂಪಾಯಿದು ಮೆಟೀರಿಯಲ್ಸ್ ಉಳಿದಿದೆ, ಸೊ ಇನ್ಕಮ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಸೈಡ್. ದೆನ್ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 20%. ನೀವು 3 ಲಕ್ಷ ರೂಪಾಯಿದು ಪ್ಲ್ಯಾಂಟನ್ನು ಕೆಲಸ ಆಗೋಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ರಿ, ಬಟ್ ಪ್ಲ್ಯಾಂಟ್ ಎಟ್ ದ ಎಂಡ್ ಕ್ವಶನಲ್ಲಿ ಕೊಡಲ್ಲ ನೋಡಿ, ಎಲ್ಲೂ ಕೂಡ ಪ್ಲ್ಯಾಂಟ್ ಎಟ್ ದ ಎಂಡ್ ಕೊಡಲಿಲ್ಲ. ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. ಆ ಮಿಷಿನನ್ನು ಅಲ್ಲೇ ಬಿಟ್ಟು ಬರಲ್ಲ ನೋಡಿ. 3 ಲಕ್ಷ ರೂಪಾಯಿದು ಮಿಷಿನನ್ನು ಕೆಲಸ ಆಗೋಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತಂದರೆ ಆ ಮಿಷಿನನ್ನು ವಾಪಸ್ ತಂದೇ ತರ್ತಾರೆ. ಹಾಗಾದರೆ ವಾಪಸ್ ತರ್ತಾ ಅದ್ರ ವ್ಯಾಲ್ಯೂ ಎಷ್ಟಿತ್ತು? ವಾಪಸ್ ತರ್ತಾ ಅದು ನಿಮಗೆ ಇನ್ಕಮ್ ಆಗುತ್ತೆ. ಅದರ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಬೈ ಪ್ಲ್ಯಾಂಟ್ ಎಟ್ ದ ಎಂಡ್ ಕೊಟ್ಟಿರೋದಿಲ್ಲ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬೈ ಪ್ಲ್ಯಾಂಟ್ ಎಟ್ ದ ಎಂಡ್. ಬಿಗಿನಿಂಗ್ನಲ್ಲಿ ಎಷ್ಟು ಅಮೌಂಟ್ ಇತ್ತು ಅದೇ ಅಮೌಂಟನ್ನು ಬರ್ಕೊಳ್ಬೇಕು. 3 lakh ವರ್ತ್ ರುಪೀಸ್ ಪ್ಲ್ಯಾಂಟ್ ಇತ್ತು. ಇದರಲ್ಲಿ ಏನಾದರೂ ರಿಟರ್ನ್ ಆಗಿದ್ರೆ ಲೆಸ್ ಮಾಡಬೇಕು, ಎಲ್ಲೂ ಕೂಡ ರಿಟರ್ನ್ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಡೆಸ್ಟ್ರಾಯ್ ಆಗಿದ್ರೆ ಲೆಸ್ ಮಾಡಬೇಕು, ಎಲ್ಲೂ ಕೂಡ ಡೆಸ್ಟ್ರಾಯ್ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ? 20% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿ ಪ್ಲ್ಯಾಂಟ್ ಇತ್ತು, ಆ ಪ್ಲ್ಯಾಂಟಲ್ಲಿ 20% ಅಷ್ಟು ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಹಾಗಾದರೆ ಈಗ ಆ ಪ್ಲ್ಯಾಂಟಿನ ವ್ಯಾಲ್ಯೂ ಎಷ್ಟು ಅಂತಂದರೆ 3 × 6 60,000 ರೂಪಾಯಿ ಹೋದರೆ ಈಗ ನಮ್ಮ ಹತ್ರ 2,40,000 ರೂಪಾಯಿದು ಪ್ಲ್ಯಾಂಟ್ ಉಳಿದಿರುವಂಥದ್ದು ಇನ್ಕಮ್. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು ನೋಡಿ. 3 ಲಕ್ಷ ರೂಪಾಯಿದು ಪ್ಲ್ಯಾಂಟ್ ಇನ್ಸ್ಟಾಲ್ ಮಾಡಿದ್ವಿ, ವರ್ಷದ ಕೊನೆಯಲ್ಲಿ ಅದರ ವ್ಯಾಲ್ಯೂ 20% ಡಿಕ್ರೀಸ್ ಆಗಿ 2,40,000 ರೂಪಾಯಿ ಪ್ಲ್ಯಾಂಟ್ ಉಳಿದಿರುವಂಥದ್ದು ಇನ್ಕಮ್. ಪ್ಲ್ಯಾಂಟ್ ಎಟ್ ದ ಎಂಡ್ ಕೊಟ್ಟಿರೋದಿಲ್ಲ, ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. ಸೊ ಪ್ಲ್ಯಾಂಟ್ ಎಟ್ ದ ಎಂಡ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಎಂಟ್ರಿ ಕಾಂಟ್ರಾಕ್ಟ್ ಪ್ರೈಸ್ ಬರೀಲಿಕ್ಕಿಲ್ಲ, ಕ್ಯಾಶ್ ರಿಸೀವ್ಡು ಬರೀಲಿಕ್ಕಿಲ್ಲ. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್. ನಿಮ್ಮ ಗೋಡೌನಿಗೆ ಮೆಟೀರಿಯಲ್ಸನ್ನು ವಾಪಸ್ ಕಳಿಸ್ತಾ ಇದ್ರೆ ಇನ್ಕಮ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ಮೆಟೀರಿಯಲ್ಸ್ ರಿಟರ್ನ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 10,000 ಅಮೌಂಟ್ ಕೊಟ್ಟಿದ್ದಾರೆ. 10,000 ಬರ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿಗೆಲ್ಲ ಎಂಟ್ರಿ ಆಯಿತು. ಯಾವ್ದು ಬರೀಲಿಕ್ಕಿಲ್ಲ? ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ. ಟೋಟಲ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಇರುತ್ತೋ ಅದನ್ನು 2 ಸೈಡ್ ಬರೀಬೇಕು. ಯೂಶ್ವಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. 15 lakh ಪ್ಲಸ್ 2 lakh ಪ್ಲಸ್ 10,000 ಪ್ಲಸ್ 2,40,000 ಪ್ಲಸ್ 10,000. ಅಲ್ಲಿಗೆ ಕ್ರೆಡಿಟ್ ಸೈಡ್ನಲ್ಲಿ 19,60,000 ಇದೆ. 2 ಸೈಡ್ ಟೋಟಲ್ ಮಾಡ್ಕೊಳ್ಬೇಕು. ಯಾವ ಸೈಡ್ ಜಾಸ್ತಿ ಇರುತ್ತೋ ಅದನ್ನು 2 ಸೈಡ್ ಬರೀಬೇಕು. ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಸೊ ಆ ಕ್ರೆಡಿಟ್ ಸೈಡಲ್ಲಿ ಇರುವಂಥ ಅಮೌಂಟನ್ನೇ ಡೆಬಿಟ್ ಸೈಡಿಗೆ ಬರ್ಕೊಳ್ತಾ ಇದ್ದೀವಿ. 19,60,000 ರೂಪಾಯಿ ಇನ್ಕಮ್ ಆಗಿದೆ. ಇದರಲ್ಲಿ ಇಷ್ಟು ಎಕ್ಸ್ಪೆನ್ಸಸನ್ನು ಕಳಿಬೇಕಾಗತ್ತೆ. 19,60,000 ಮೈನಸ್ 4 lakh ಮೈನಸ್ 50,000 ಮೈನಸ್ 3 lakh ಮೈನಸ್ 1 lakh ಮೈನಸ್ 50,000. ಸೊ ಟೋಟಲ್ ಆಗಿ 10,60,000 ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟ್ಟಿಗೆ ನಾವು ಟು ನೋಸ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ಸೊ ನೋಸ್ನಲ್ ಪ್ರಾಫಿಟ್ ಹೇಗೆ ಬರುತ್ತೆ ಅಂತಂದರೆ 2 ಸೈಡ್ ಟೋಟಲ್ ಮಾಡಬೇಕು. ಜಾಸ್ತಿ ಇರೋ ಟೋಟಲನ್ನು 2 ಸೈಡ್ ಬರೀಬೇಕು. ಸೊ ಟೋಟಲ್ ಎಷ್ಟಿದೆ? 19,60,000 ಇದೆ. ಆ 19,60,000ಇಂದ ಅಷ್ಟು ಅಮೌಂಟನ್ನು ಲೆಸ್ ಮಾಡಿದ್ರೆ ನೋಡಿ, ಈಚೆ ಸೈಡ್ ಟೋಟಲ್ ಎಷ್ಟಿತ್ತು ಅಂತಂದರೆ 4 lakh ಪ್ಲಸ್ 50,000 ಪ್ಲಸ್ 3 lakh ಪ್ಲಸ್ 4 lakh ಪ್ಲಸ್ 50,000 ಪ್ಲಸ್ 3 lakh ಪ್ಲಸ್ 1 lakh ಪ್ಲಸ್ 50,000. ನೋಡಿ ಈಚೆ ಸೈಡ್ 9 lakh ಟೋಟಲ್ ಇತ್ತು, ಈಚೆ ಸೈಡ್ 19,60,000 ಟೋಟಲ್ ಇತ್ತು. 9 lakh ಟೋಟಲ್ ಜಾಸ್ತಿನಾ 90,60,000 ಜಾಸ್ತಿನಾ?
ಸೊ 90,60,000 ಜಾಸ್ತಿ. ಸೊ ಎರಡೂ ಸೈಡ್ 19,60,000 ಬರ್ಕೊಂಡ್ವಿ. ಈಚೆ ಸೈಡ್ ಟೋಟಲ್ಲು 9 lakh ಬಂದಿತ್ತು. ಸೊ 19,60,000 ಇಂದ 9 lakhನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ನೋಷನಲ್ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿದೆ? 10,60,000 ಬಂದಿದೆ. ಅದನ್ನೇ ನೆಕ್ಸ್ಟ್ ಲೈನಲ್ಲಿ ಟೋಟಲಿಂದ ನೆಕ್ಸ್ಟ್ ಲೈನಲ್ಲಿ ಬ್ರಾಟ್ ಡೌನ್ ಮಾಡ್ಕೊಳ್ಬೇಕು ಬೈ ನೋಷನಲ್ ಪ್ರಾಫಿಟ್. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ 10,60,000. ಸೊ ಏನು ಲಾಭ ಆಗಿರುತ್ತೋ ಆ ಲಾಭ ಅಷ್ಟು ಖರ್ಚು ಮಾಡಲಿಕ್ಕಿಲ್ಲ, ಫ್ಯೂಚರಿಗೆ ತೆಗೆದಿಡಬೇಕು. ಸೊ ಬಂದಿರೋವಂಥ ಲಾಭನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮತ್ತು ರಿಸರ್ವ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಪ್ರಾಬ್ಲಮ್ ಇತ್ತು. ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು? ಎಷ್ಟು ಪ್ರಾಫಿಟ್ ಆಗಿದೆ? 10,60,000 ಪ್ರಾಫಿಟ್ ಆಗಿದೆ. ಅದನ್ನೇ ನೆಕ್ಸ್ಟ್ ಲೈನಲ್ಲಿ ಬ್ರಾಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಟೋಟಲಾಗಿ ಎರಡೂ ಕಡೆ ಬರ್ಕೊಂಡಿದ್ದೀನಿ 10,60,000. ಈ ಬಂದಿರೋವಂಥ ಪ್ರಾಫಿಟನ್ನು P&L ಮತ್ತು ರಿಸರ್ವ್ಸಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. P&L ಅಕೌಂಟ್ ಈಕ್ವಲ್ಸ್, ನೋಡಿ P&Lಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ನೋಷನಲ್ ಪ್ರಾಫಿಟ್, ನಾನು ನಿಮಗೆ ಫಾರ್ಮ್ಯಾಟ್ ಆದಮೇಲೆ ಬರೆದಿದ್ದೀನಿ. P&L ಫಾರ್ಮುಲಾ ಹೇಗೆ ಅಂತಂದರೆ ನೋಷನಲ್ ಪ್ರಾಫಿಟ್ ಇಂಟು 1/3 ಆರ್ 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ನೋಷನಲ್ ಪ್ರಾಫಿಟ್ ಇಂಟು 1/3 ಆರ್ 2/3, ನಾನಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ P&L ಅಕೌಂಟ್ ಸಿಗತ್ತೆ ನಿಮಗೆ. ನೋಷನಲ್ ಪ್ರಾಫಿಟ್ ಎಷ್ಟಿದೆ? 10,60,000 ಇದೆ. 10,60,000 ಇಂಟು ಈ 1/3 2/3 ಹೇಗೆ ಡಿಸೈಡ್ ಮಾಡಬೇಕು ಅಂತ ನಂತರದಲ್ಲಿ ತಿಳಿಸ್ತೀನಿ. ಕ್ಯಾಶ್ ರಿಸೀವ್ಡ್, ಕ್ವಶನಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ 12 lakh ಇದೆ. ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 15 lakh ಇದೆ. ಇಲ್ಲಿ CR ಅಂತಂದರೆ ಕ್ಯಾಶ್ ರಿಸೀವ್ಡ್, WC ಅಂತಂದರೆ ವರ್ಕ್ ಸರ್ಟಿಫೈಡ್. 12 lakh ಡಿವೈಡೆಡ್ ಬೈ 15 lakh ಇದೆ. ಸೊ ಈ 1/3ನ 2/3ನ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ ಕಾಂಟ್ರಾಕ್ಟ್ ಪ್ರೈಸ್ ನೋಡಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? 24 lakh ಇದೆ. ಕಾಂಟ್ರಾಕ್ಟ್ ಪ್ರೈಸಿನ ಹಾಫ್ 50% ಅಷ್ಟು ವರ್ಕ್ ಸರ್ಟಿಫೈಡ್ ಇರಬೇಕು. 50% ಆರ್ ಮೋರ್ ದ್ಯಾನ್ 50% ವರ್ಕ್ ಸರ್ಟಿಫೈಡ್ ಇದ್ದರೆ 2/3, ಲೆಸ್ ದ್ಯಾನ್ 50% ಇದ್ದರೆ 1/3. ಕಾಂಟ್ರಾಕ್ಟ್ ಪ್ರೈಸ್ 24 lakh ಇದೆ. 24 lakhನ ಹಾಫ್ ಅಂತಂದರೆ 12 lakh. ವರ್ಕ್ ಸರ್ಟಿಫೈಡ್ 12 lakh ಅಥವಾ 12 lakhಗಿಂತ ಜಾಸ್ತಿ ಇರಬೇಕು. ನೋಡಿ ವರ್ಕ್ ಸರ್ಟಿಫೈಡ್ 12 lakhಗಿಂತ ಜಾಸ್ತಿ ಇದೆ. ಕಾಂಟ್ರಾಕ್ಟ್ ಪ್ರೈಸಿನ 50% ಅಷ್ಟು ವರ್ಕ್ 50% ಆರ್ ಮೋರ್ ದ್ಯಾನ್ 50% ವರ್ಕ್ ಸರ್ಟಿಫೈಡ್ ಇದ್ದರೆ 2/3, ಲೆಸ್ ದ್ಯಾನ್ 50% ಇದ್ದರೆ 1/3. ಈಗ ಮೋರ್ ದ್ಯಾನ್ 50% ಇದೆ, ಸೊ 2/3. ಇಷ್ಟನ್ನು ಸಿಂಪ್ಲಿಫೈ ಮಾಡಬೇಕು. ನೀವು ಕ್ಯಾಲ್ಸಿಲಿ ಫಸ್ಟು 12 lakh ಡಿವೈಡ್ ಬೈ 15 lakh ಮಾಡಿಕೊಂಡು ಆ ನಂತರದಲ್ಲಿ ಇಷ್ಟನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲ ಅಂತಂದರೆ ಕೋಟಿಗಟ್ಟಲೆ ಆನ್ಸರ್ ಬರುತ್ತೆ. 12 lakh ಡಿವೈಡೆಡ್ ಬೈ 15 lakh ಇಂಟು 2/3 ಇಂಟು 10,60,000. ಆವಾಗ ಬರುವಂಥ ಆನ್ಸರ್ 5,65,333. ಇಷ್ಟು ಪ್ರಾಫಿಟ್ ಬರುತ್ತೆ. ಸೊ 10,60,000 ರೂಪಾಯಿ ಅವರಿಗೆ ಲಾಭ ಆಗಿದೆ. ಅದರಲ್ಲಿ 5,65,000 ರೂಪಾಯಿ ಅವರಿಗೆ ಖರ್ಚು ಮಾಡ್ಬೋದು. ಸೊ ಉಳಿದಿರುವಂಥ ಅಮೌಂಟನ್ನು ಅವ್ರು ಫ್ಯೂಚರಿಗೆ ರಿಸರ್ವ್ ಅಂತ ತೆಗೆದಿರಬೇಕಾಗತ್ತೆ. ಸೊ ರಿಸರ್ವ್ ಹೇಗೆ ಬರುತ್ತೆ ಅಂತಂದರೆ ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ರಿಸರ್ವ್ ಬರೋದು ಹೇಗೆ ಅಂತಂದರೆ ಬ್ಯಾಲೆನ್ಸಿಂಗ್ ಫಿಗರನ್ನು ನೀವು ರಿಸರ್ವ್ಸಿಗೆ ಬರೆದ್ರೆ ಆಯಿತು. 10,60,000 ಮೈನಸ್ 5,65,333. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತಂದರೆ 4,94,667. 5,65,333 plus 4,94,667. ಸೊ ದ ಟೋಟಲ್ ಆನ್ಸರ್ ಇಸ್ 10,60,000. ನೋಡಿ ಈ ಥರದಲ್ಲಿ ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗುತ್ತೆ. ಬಂದಿರೋಂಥ ಪ್ರಾಫಿಟನ್ನು P&L ಮತ್ತು ರಿಸರ್ವ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಾಯಿತು. ಸೊ ಹೀಗೆ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕು. ಇದರಲ್ಲಿ ಇನ್ನೇನು ಇನ್ಫಾರ್ಮೇಷನ್ ಬೇರೆ ಇನ್ನೇನು ಚೇಂಜಸ್ ಬರುತ್ತೆ ಅಂತಂದರೆ ಏನಾದರೂ ಕಾಂಟ್ರಾಕ್ಟ್ ಏನಾದರೂ 3 yearsಗೆ 4 yearsಗೆ ಕೊಟ್ಟಿದ್ರೆ, ಸೊ ಫಸ್ಟ್ ಇಯರ್ ಕಾಂಟ್ರಾಕ್ಟ್ ಅಕೌಂಟ್ ಮಾಡಿಕೊಂಡು ಆ ನಂತರದಲ್ಲಿ ಸೆಕೆಂಡ್ ಇಯರ್ ಕಾಂಟ್ರಾಕ್ಟ್ 1 by 1 ಸಪ್ರೇಟ್ ಅಕೌಂಟ್ ಮಾಡಬೇಕು. ಆವಾಗ ಸ್ವಲ್ಪ ಬೇರೆ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಆ ಥರದ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.